ನೈಟ್ ಬ್ರೋ 1 ಗಂಟೆಗೆ ಎದ್ದು ಬರ್ತಾ ಇದ್ದೆ ನಾ ಗಾಡಿಗಳು ನೋಡಕ್ಕೆ ಅಂತಾನೆ. ಕೇಳಿದ್ರೆ ನೀವು ಕಳ್ದೋಗ್ಬಿಡ್ತೀರಾ, ಬನ್ನಿ ಮಾತಾಡ್ಸೋಣ. ನನ್ನ ಹೆಸರು ನವಾಜ್ ಕನ್ನಡಿ ಅಂತ. ಈ ಗಾಡಿ ತಗೊಳಕ್ಕೆ ಏನೇನೆಲ್ಲ ಕಷ್ಟಪಟ್ರಿ ಬ್ರೋ ನೀವು? ನೈಟ್ ಎಲ್ಲ ಗಾರೆ ಕೆಲಸ ಮಾಡಿ, ಓಟಿ ಮಾಡಿ, ಬಟ್ಟೆ ಅಂಗಡಿಲಿ ಕೆಲಸ ಮಾಡಿ, ಮೂಟೆ ಹೊತ್ತು, ರೋಡಲ್ಲಿ ಕಾಂಕ್ರೀಟ್ ನ ಹೊತ್ತು, ಕಲ್ಲು ಹೊತ್ತು ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಈ ಮಾರಾಣಿನ ನಾ ತಗೊಂಡ್ಬಂದಿದ್ದೀನಿ. 9ನೇ ಕ್ಲಾಸ್ ಓದ್ತಾ ಇದ್ದೆ. RX100 ನ ಗಾಡಿ ನೋಡಿದೆ ಬ್ರೋ. ನನಗೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಏನು ಅಂತ. ಫೋನಾಗ ಹೋದ ಬ್ರೋ ಸೌಂಡ್ಗೆ. ಆ ಸೌಂಡ್ಗೆ ನಂಗೆ ಲವ್ ಆಗ್ಬಿಡ್ತು. ನಾನು ಅವಾಗ್ಲೇ ಡಿಸೈಡ್ ಮಾಡಿದೆ. ಆ ಹುಡುಗರಿಗೆ ಹೇಳಿದೆ, ಮಗ ಗಾಡಿ ತಗೊಂಡ್ರೆ ಇದನ್ನೇ ತಗೋತೀನಿ, ಇಲ್ಲ ಅಂದ್ರೆ ಗಾಡಿನೇ ತಗೊಳಲ್ಲ ಅಂತ ಹೇಳಿದೆ. ಅವ್ರು ಜಾಸ್ತಿ ರೇಟ್ ಅಂತ ಅಂದ್ರು. ಸೀದಾ ಗೋವಾ ಹೋದೆ, ಹೋಗ್ಬಿಟ್ಟು ಗಾರೆ ಕೆಲಸ ಮಾಡಿದೆ ಬ್ರೋ. 3-4 ತಿಂಗಳು ದುಡ್ದೆ ಬ್ರೋ. ಬೆಂಗಳೂರಿಗೆ ಬಂದ್ಮೇಲೆ ಜಾಸ್ತಿ ಯಾವಾಗ ಇಂಟ್ರೆಸ್ಟ್ ಆಯ್ತು ಅಂದ್ರೆ Z ನೋಡಿದೆ ಬ್ರೋ. ಇಲ್ಲಿ ನೆಲಮಂಗಲದಲ್ಲಿ ತುಂಬಾ ಜನ ಹೋಗ್ತಾ ಇದ್ರು, ವೈ 1 ಗಂಟೆಗೆ ಎದ್ದು ಬರ್ತಾ ಇದ್ದೆ ನಾ ಗಾಡಿಗಳು ನೋಡಕ್ಕೆ ಅಂತಾನೆ. ಸುಮ್ನೆ ನೋಡ್ಬಿಟ್ಟು ಹಿಂಗ್ ಮುಟ್ತಾ ಇದ್ದೆ, ಫೀಲ್ ಮಾಡ್ಕೋತಾ ಇದ್ದೆ. ನಾನು ಒಂದು ಮೇಸ್ತ್ರಿ ಆದೆ ಬ್ರೋ. 50,000 ನಾನು ಕೂಡಿಟ್ಟೆ. ನಮ್ಮಮ್ಮ ಒಂದು 50,000 ಕೊಟ್ರು. ದುಡ್ಡನ್ನ ಕೂಡಿಟ್ಟು 1 ತಿಂಗಳ ಗಾಡಿ ಸರ್ಚ್ ಮಾಡಿ ಅಡ್ವಾನ್ಸ್ ಮಾಡಿ 1 ವಾರ ಆದ್ಮೇಲೆ ಸಾಯಂಕಾಲ ಮೈಸೂರಿಗೆ ಒಂದು 7:30 ಹೋದೆ. ಫುಲ್ಲು ಮೈ ನರ್ವಸ್ ಆಗ್ಬಿಡ್ತಾ ಇದ್ದೀನಿ. ಗಾಡಿ ಯಾವಾಗ ನೋಡ್ಬೇಕು ಯಾವಾಗ ಇಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದೀನಿ. ಹೋಗಿ ನೋಡಿದ ತಕ್ಷಣ ಬ್ರೋ ನೀವು ನಂಬಲ್ಲ, ಕಣ್ಣೀರ್ ಹಂಗೆ ಬಂದ್ಬಿಡ್ತು ನನಗೆ. ದುಡ್ಡಿದ್ದವರು ತಗೊಳ್ಳೋದು ಅದು ಪ್ರಶ್ನೆ ಅಲ್ಲ, ಕಷ್ಟಪಟ್ಟು ದುಡಿದು ತಗೊಂತಾರಲ್ಲ ಅದು ಬ್ರೋ ಸಾಧನೆ ಅನ್ನೋದು.